ಸರ್, ಇದನ್ನು ನಾವು ಬಹಳ ದಶಕಗಳಿಂದ ಗಮನಿಸ್ತಾ ಬಂದರೆ ಇದೊಂದು ರಾಜಕೀಯ ಪಕ್ಷಗಳ ಮೇಲಾಟಗಳಾಗಿದೆ. ಇದು ಅತಿ ಹೆಚ್ಚು ಏನಂತಂದರೆ ಈ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಬಿ ಜೆ ಪಿ ಸರ್ಕಾರದ ಮೇಲೆ ಹೇಳ್ತಕ್ಕಂಥದ್ದು, ಬಿ ಜೆ ಪಿ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಹೇಳ್ತಕ್ಕಂಥದ್ದು ಈ ಒಂದು ಪ್ರವೃತ್ತಿಯನ್ನು ರೂಢಿಸ್ಕೊಂಡ್ಬಂದಿದ್ದಾರೆ. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಓಲೈಕೆ ರಾಜಕಾರಣಕ್ಕೆ ಇಳಿದಿದ್ದು, ಸಂಪೂರ್ಣವಾಗಿ ಇದರಲ್ಲಿ ಒಂದು ರೀತಿ ಪರೋಕ್ಷವಾದ ಒಂದು ಕುಮ್ಮಕ್ಕನ್ನು MES ಅವರಿಗೆ ಇವರೇ ಸಹ ನೀಡ್ತಾ ಇರೋದು. ಇವರ ಒಂದು ಸಂಪುಟ ಸಚಿವರುಗಳ ಒಂದು ಸ್ಥಳೀಯವಾದ ನಾಯಕರುಗಳ ಹೇಳಿಕೆಗಳಿರ್ಬೋದು, ತಾವೆಲ್ಲ ಗಮನಿಸಿದ್ರೆ ಇದೊಂದು ರಾಜ್ಯದಲ್ಲಿ ಎಲ್ಲ ರೀತಿಯ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ಒಂದು ರೀತಿ ಫ್ರೀ ಹ್ಯಾಂಡ್ಸ್ ಅನ್ನೋ ರೀತಿ ಎಲ್ಲರಿಗೂ ಮುಕ್ತವಾದ ಒಂದು ಅವಕಾಶವನ್ನು ದಂಗೆ ಏಳಿಸ್ಲಿಕ್ಕಿರ್ಬೋದು, ಅರಾಜಕತೆ ಸೃಷ್ಟಿ ಮಾಡಲಿಕ್ಕಿರ್ಬೋದು, ಇದನ್ನು ಪರೋಕ್ಷವಾಗಿ ಬೆಂಬಲ ಮಾಡಿಕೊಂಡು ಬರ್ತಾ ಇದೆ. ಆದ್ದರಿಂದ ಈ ಒಂದು ಎಲ್ಲ ಪ್ರಚೋದನೆಗಳಿಗೆ ನೇರವಾದಂಥ ಕಾರಣ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ತಾವು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ವಿರೋಧದ ಹೇಳಿಕೆಗಳನ್ನು ನೀಡ್ತಾ ಇದ್ದಂಥವ್ರು ಇವತ್ತು ಎಲ್ಲ ರೀತಿಯ ಒಂದು MES ಪುಂಡರಿಗೆ ಏನಂದರೆ ಮುಕ್ತವಾದ ಒಂದು ರೀತಿ ಒಂದು ಅವಕಾಶವನ್ನು ಅವರೇ ಕಲ್ಪಿಸಿ ಅವರೇ ಒಂದು ರೀತಿ ಕಣ್ಣೋರ್ಸ ಒಂದು ನಾಟಕವನ್ನು ಆಡ್ತಾ ಇದ್ದಾರೆ ಅಂತ ಹೇಳಿ ಅವರು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ ಒಂದು ಹೇಳಿಕೆಯನ್ನು ಗಮನಿಸ್ತಾ ಹೋದರೆ ಅವರು ಎರಡೂ ಕಡೆ ಒಂದು ಬ್ಯಾಲೆನ್ಸ್ ಮಾಡೋ ರೀತಿ ಹಾಗೂ ಜಾಸ್ತಿ ಒಂದು ಮರಾಠಿಗರನ್ನ ಮನವೊಲಿಸೋ ಒಂದು ಪ್ರಕ್ರಿಯೆಯಲ್ಲಿ ಅವರು ದಾಪಗಾಲು ಹಾಕ್ತಾ ಇದ್ದಾರೆ. ಅವರು ಎಲ್ಲೂ ಸಹ ಕರ್ನಾಟಕದ ಒಂದು ಗಡಿ ವಿಚಾರವಾಗಿರ್ಬೋದು ಆ ಥರದ್ರಲ್ಲಿ ಯಾವುದೇ ಸಹ ಒಂದು ಖಡಕ್ಕಾದಂಥ ಒಂದು ಕರ್ನಾಟಕದ ಪರವಾದಂಥ ನಿಲುವುಗಳನ್ನು ಯಾವುದೇ ರೀತಿ ಪ್ರಕಟಣೆ ಮಾಡ್ತಾ ಇಲ್ಲ. ಅವರು ಸಂಪೂರ್ಣವಾಗಿ ಒಂದು ಏನು ಮರಾಠ ಭಾಷಿಕರನ್ನ ಓಲೈಕೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೇಳಿದೆ. ಇವತ್ತು ನಡೀತಾ ಇರತಕ್ಕಂಥ ಎಲ್ಲ ಅರಾಜಕತೆಗಳಿಗೆ ನೇರವಾಗಿ ಒಂದು ವಿಫಲರಾಗಿ ಅವರು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರನೇ ಕಾರಣ. ಅವರು ವಿಫಲರಾಗಿ ಒಂಥರ ಅಸಹಾಯಕತೆಯಿಂದ ಅವರೇ ಕೂತು ಎಲ್ಲವನ್ನು ಪ್ರಾಯೋಜಿತ ನಾಟಕಗಳನ್ನು ಅವರೇ ಸಹ ಎಲ್ಲ ಮಾಡಿ ಇವತ್ತು ಸಮಾಜಗಳ ನಡುವೆ ಸಂಘರ್ಷವನ್ನು ಏರ್ಪಡಲಿಕ್ಕೆ ನೇರವಾಗಿ ಇವತ್ತು ಸಿದ್ದರಾಮಯ್ಯನವರ ಒಂದು ವೈಫಲ್ಯತೆ ಕಾರಣ ಅಂತೇಳಿ ಹೇಳಲಿಕ್ಕೆ ಬಯಸ್ತೀರಿ ಸರ್. ನಿಮ್ಮ ಹೆಸರು ಏನಾಗಿದೆ? MS ಪೃಥ್ವಿರಾಜ್, ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಮತ್ತು ವಕೀಲರ ಕಾರ್ಯನಿರ್ವಹಿಸ್ತಾ ಇದ್ದಾರೆ.